ನಾನಿವಾಗ ಸಾಸಿವೆ ಕಾಳು ಗಣಪತಿ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಮೇ ಬಿ ಒಳಗಡೆ ಹೋಗಿ ಬಿಡಲ್ಲ ಕಾಣುತ್ತೆ, ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಹೊರಗಡೆ ನೋಡ್ಕೊಬೇಕು. ಇದರಲ್ಲಿ ಕೆಲವೊಂದು ಅದಕ್ಕೆ ದಂತ ಎಲ್ಲ ಮುರಿದೋಗ್ಬಿಟ್ಟಿದೆ. ಕೈಯಲ್ಲಿ ಕ್ಲಿಯರಾಗಿ ಆಯುಧಗಳು ಇಟ್ಕೊಂಡಿರೋಲ್ಲ, ಏನೂ ಇಲ್ಲ, ಎಲ್ಲ ಮುರಿದು ಡ್ಯಾಮೇಜ್ ಆಗಿ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಸಾಸಿವೆ ಕಾಳು ಗಣಪತಿ ಆ ಟೆಂಪಲ್ ಲೆಫ್ಟ್ ಸೈಡ್ಗೆ ಹೇಮಕೂಟ ಬೆಟ್ಟ ಅಂತಿದೆ. ಈ ಒಂದು ಬೆಟ್ಟದ ವಿಶೇಷತೆ ಏನು ಅಂತ ಹೇಳಿದ್ರೆ, ಪಂಪಾದೇವಿ ಅಂತೇಳಿದ್ರೆ ಪಾರ್ವತಿ ಅಂದರೆ ವಿರೂಪಾಕ್ಷನ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ವ್ರತ ಕೂರ್ತಾರೆ. ಹಾಗಾಗಿ ಅವರ ಆ ದೀರ್ಘ ವ್ರತಕ್ಕೆ ಒಲಿದು ವಿರೂಪಾಕ್ಷ ಮದುವೆ ಆಗ್ತಾರಂತೆ ಈ ಬೆಟ್ಟದಲ್ಲಿ. ಆ ಟೈಮಲ್ಲಿ ಮದುವೆ ಆದಂಥ ಟೈಮಲ್ಲಿ ಈ ಬೆಟ್ಟದಲ್ಲಿ ಚಿನ್ನದ ಮಳೆ ಸುರಿತಂತೆ. ಸೊ ಹಾಗಾಗಿ ಈ ಬೆಟ್ಟನ ಹೇಮಕೂಟ ಬೆಟ್ಟನೂ ಅಂತಲೂ ಕರೀತಾರೆ, ಚಿನ್ನದ ಬೆಟ್ಟ ಅಂತಲೂ ಕರೀತಾರೆ. ಇದು ಪಂಪಾದೇವಿ ಮತ್ತು ವಿರೂಪಾಕ್ಷ ದೇವ ಮದುವೆ ಆದಂಥ ಸ್ಥಳ. ಈ ಕಡೆ ಹೋದರೆ ಸನ್ಸೆಟ್ ಪಾಯಿಂಟು, ಹಾಗೆ ನಡ್ಕೊಂಡು ಹೋಗಬೇಕು. ಮತ್ತೆ ಹೋಗೋಣ, ಬಟ್ ನಾವು ಸನ್ಸೆಟ್ಟಿಗೆ ಬಂದಿಲ್ಲ, ಮಾರ್ನಿಂಗಲ್ಲಿದ್ದೀವಿ. ಇದು ವಿರೂಪಾಕ್ಷ ಟೆಂಪಲ್ದು ಬ್ಯಾಕ್ ವ್ಯೂ. ಈ ಒಂದು ಸ್ಥಳದಲ್ಲಿ ಪ್ರತಿದಿನ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ನಡೀತಾ ಇರುತ್ತೆ. ಯಾಕಂದರೆ ವಿರೂಪಾಕ್ಷ ಟೆಂಪಲ್ ಮತ್ತು ಅದರಿಂದ ಸರೌಂಡಿಂಗ್ ಇರುವಂಥ ಟೆಂಪಲ್ ಅಂದರೆ ಅದರಿಂದ ಇವಾಗ ಹೇಮಕೂಟ ಬೆಟ್ಟ ಇದಕ್ಕೆಲ್ಲ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ಇದು ವಿರೂಪಾಕ್ಷ ದೇವದ ಮೂಲ ಆಸ್ಥಾನ. ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಇಲ್ಲೂ ಕೂಡ ಬರ್ತಾ ಇರ್ತಾರೆ. ಈ ಮೂಲ ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆ ಕಾಣ್ತಾ ಇರುವಂಥದ್ದು 9 ಅಂತಸ್ತಿನ ವಿರೂಪಾಕ್ಷ ದೇವಸ್ಥಾನ. ಈ ಒಂದು ಆ್ಯಂಗಲಿಂದ ಟಾಪ್ ಆಪೋಸಿಟ್ ನೋಡಿದ್ರೆ ಆ ಟೆಂಪಲ್ಗಳೆಲ್ಲ ಅರ್ಧ ಡ್ಯಾಮೇಜ್ ಆಗಿ ಒಡೆದೋಗಿರೋಂಥದ್ದು ಕಾಣುತ್ತೆ, ಕ್ಲಿಯರ್ ಆಗಿ ಕಾಣುತ್ತೆ. ಆ ಕಡೆ ಕಾಂಪೌಂಡ್ಗಳು ಒಡೆದೋಗಿದೆ. ಇದು ಹೇಮಕೂಟ ಬೆಟ್ಟ ಮತ್ತು ವಿರೂಪಾಕ್ಷ ಟೆಂಪಲಿಂದ ಕೆಳಗಡೆ ಬಂದರೆ ನಮಗೆ ಕೃಷ್ಣ ಟೆಂಪಲ್ ಸಿಗುತ್ತೆ. ಇದು ಕೃಷ್ಣ ಟೆಂಪಲ್ಲು. ಎಲ್ಲ ಡ್ಯಾಮೇಜ್ ಆಗಿರೋ ನಾವು ನೋಡ್ತಾ ಇರ್ಬೋದು. ಅಲ್ಲಿ ನೋಡಿ ಎಲ್ಲ ಡ್ಯಾಮೇಜ್ ಆಗಿರೋಂಥದ್ದು. ಇದು ಮುಖ್ಯ ದ್ವಾರದ ಭಾಗ. ಇವೆಲ್ಲ ಕಲ್ಲು. ಇದೆಲ್ಲ ಇದು ಅಷ್ಟೇ ದಾಳಿ ಮಾಡುವ ಸಮಯದಲ್ಲಿ ಡೆಮಾಲಿಷರ್ ಯೂಸ್ ಮಾಡಿದಾಗ ಇದು ಬಿರುಕಾದಂತಹ ಪ್ರದೇಶ. ಇದು 1565 ಆ ಟೈಮಷ್ಟರಲ್ಲೇ ಫಾರಿನ್ ಮಿಲಿಟರಿ ಫೋರ್ಸಲ್ಲಿ ಏನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಇವರು ಯೂಸ್ ಮಾಡ್ತಾಯಿದ್ರು ಅಂತಂದರೆ ಫಿರಂಗಿ ಆಗಿರ್ಬೋದು, ಇಲ್ಲಾಂತಂದರೆ ಡೆಮಾಲಿಷರ್ ಆಗಿರ್ಬೋದು. ಸೊ ಅದೆಲ್ಲ ಯೂಸ್ ಮಾಡಿ ಇದನ್ನೆಲ್ಲ ಒಡೆದಾಗಿರೋದವರು. ಇದು ಧ್ವಜಸ್ತಂಭ. ಸೇಮ್ ಎಲ್ಲ ಟೆಂಪಲ್ಗಳೆಲ್ಲ ಇದೇ ಥರ ಇದೆ. ಧ್ವಜಸ್ತಂಭ ಆಗಿರ್ಬೋದು. ಇಲ್ಲಿ ಎಲ್ಲ ಕೂಡ ಶುದ್ಧವಾಗಿ ಇಟ್ಕೊಳ್ಳುವಂಥ ನಿರಂತರ ಕಾರ್ಯ ನಡೀತಾನೆ ಇರ್ತದೆ. ಜನಗಳನ್ನ ಇಟ್ಕೊಂಡಿರ್ತಾರೆ. ಇವುಗಳೆಲ್ಲ ಆನೆ ಸೊಂಡ್ಲುಗಳು ಇಲ್ಲ ಇಲ್ಲಿ. ಇದನ್ನೆಲ್ಲ ಅವರು ಕಲ್ಲಿಂದ ಕೆತ್ತಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ಇವರು ಬಂದು ಏಕಾಏಕಿ ಡೆಮಾಲಿಷ್ ಮಾಡಿ ಹಾಳು ಮಾಡಿದಂಥದ್ದು. ಒಂದು ಟೈಮಲ್ಲಿ ಇಲ್ಲಿ ಸಿಗುವಂಥ, ಇಲ್ಲಿ ಅಂತಲ್ಲ ಯಾವುದೇ ದೇವಸ್ಥಾನದಲ್ಲಿ ಅಷ್ಟೇ ಸಿಗುವಂಥ ಗರ್ಭಗುಡಿಗಳು, ಚಿಕ್ಕ ಚಿಕ್ಕ ಗರ್ಭಗುಡಿಲಿ ಕೂಡ ದೇವರುಗಳು ಇರ್ತಿತ್ತು. ಇಲ್ಲಿ ಸಿಗುವಂತಹ ಪ್ರತಿ ದೇವಸ್ಥಾನಗಳನ್ನು ಅಷ್ಟೇ ಸೇಮ್ ಪ್ಯಾಟರ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇವರು ನಿರ್ಮಾಣ ಮಾಡಿರುವಂಥ ಶೈಲಿ ಮೇಲ್ಗಡೆ ನೋಡಿ ಇಟ್ಟಿಗೆ ಮತ್ತು ಸುಣ್ಣದಿಂದ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಸರೌಂಡಿಂಗ್ ಅಂತಂದರೆ ಇಲ್ಲಿ ಬರುವಂಥ ಎಲ್ಲ ದೇವಸ್ಥಾನಗಳು ಇದೇ ಥರನೇ ಇದೇ ಒಂದು ಪ್ಲ್ಯಾನ್ಡಲ್ಲೇ ಮಾಡಿರ್ತಾರೆ. ಇಲ್ಲೂ ಕೂಡ ಅದೇ ಥರ ಇದೆ. ಕಲ್ಲು ಹೆಂಗೆ ಕೆತ್ತಿದ್ದಾರೆ ಅವರು. ಚಿಕ್ಕ ಚಿಕ್ಕದಾಗಿ ಆ ಒಂದು ಕಲಾ ಕೆತ್ತನೆ ಇದೆಯಲ್ಲ ನೋಡಿ, ಈ ಥರದ್ದು ಇವೆಲ್ಲ ಎಷ್ಟೊಂದು ಪೇಷನ್ಸ್ ಆಗಿ ಕಟ್ಟಿದ್ದಾರೆ. ಚಾಲುಕ್ಯ ಹೊಯ್ಸಳರ ಲಾಂಛನ ಇಲ್ಲಿ ಕಾಣ್ತಾ ಇದೆ. ಅಂದರೆ ಇವುಗಳೆಲ್ಲ ಅಷ್ಟೊಂದು ಚಾಲುಕ್ಯ ಹೊಯ್ಸಳರ ಕಾಲದಿಂದನೂ ಪ್ರೆಸೆನ್ಸಲ್ಲಿದ್ದಂತಹ ಟೆಂಪಲ್ಸ್ಗಳು. ಇದು ಗಣಪತಿಯ ದೇವಸ್ಥಾನ. ಗಣಪತಿ ದೇವಸ್ಥಾನ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕೆಳಗಡೆ ನೋಡಿ ಗಣಪತಿಯ ವಾಹನ ಇಲಿ ಕೂತ್ಕೊಂಡಿದೆ. ಸೊ ಇದ್ರ ಮೂಲಕ ಐಡೆಂಟಿಫೈ ಮಾಡ್ಬೋದು. ಬಟ್ ಈ ಕಲ್ಲಲ್ಲಿ ಶಾಸನಗಳನ್ನ ಬರೆದಿದ್ದಾರೆ. ಇದು ಯಾವ ಲ್ಯಾಂಗ್ವೇಜ್ ಅಂತ ಕಾಣ್ತಾ ಇಲ್ಲ, ಕನ್ನಡ ಥರನೇ ಕಾಣ್ತಾ ಇದೆ. ಇದು ನೀ, ಇದು ತಾ, ಈ ಥರ. ಈ ಒಂದು ಕೃಷ್ಣ ಟೆಂಪಲ್ನ ಎದುರುಗಡೆ ಸಿಗುತ್ತೆ ಕೃಷ್ಣ ಬಜಾರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊದಲು ಈ ಒಂದು ಕೃಷ್ಣ ದೇವಸ್ಥಾನ ನಡೆಯುತ್ತಿದ್ದಂತಹ ಟೈಮಲ್ಲಿ
ಇಲ್ಲಿ ಸ್ಪೈಸಸ್ ಅಂತ ಹೇಳಿದ್ರೆ ಮಸಾಲೆ ಪದಾರ್ಥಗಳನ್ನ ಸೇಲ್ ಮಾಡ್ತಿದ್ದಂತಹ ಜಾಗ ಇದು. ಇಲ್ಲೂ ನೋಡ್ಬೋದು, ಆ ಕಡೆ ಸೈಡು ನೋಡ್ಬೋದು, ಎಲ್ಲ ಕಡೆ